ಇದು ಸಿಂಪಲ್ ಆಗಿ ಮಾಡ್ತಾ ಇರೋದು, ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾ ಇರೋದು. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು ನೀರು, ಬೇಳೆ ಈ ಲೋಟದಲ್ಲಿ 1 ಲೋಟ. ಬೇಳೆ ಸ್ವಲ್ಪ ಬೆಂದ್ಕೊಳ್ಳಿ. ಬಟಾಣಿನೂ ಬೇಳೆನೂ ಒಂಚೂರು ಬೆಂದ್ಕೊಳ್ಳಿ. ಬೇಳೆ ಬೆಂದಿದೆ, ಅದಕ್ಕೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಚೂರು ತುಪ್ಪ ಮೆಣಸಿನ್ಕಾಯಿ ಮತ್ತು ಟೊಮಟೊ ಲಾಸ್ಟಿಗೆ ಹಾಕೋಣ. ಬೇಳೆ ಚೆನ್ನಾಗಿ ಹೊಡ್ಕೊಂಡಿದ್ದೆ. ಇದು ಬಿಸಿಬೇಳೆಭಾತ್ ಪುಡಿ, ನಾವು ಹಿಂದಿನ ಎಪಿಸೋಡಲ್ಲಿ ತೋರಿಸಿದ್ದೀವಿ, ನಾವೇ ಮಾಡಿದ್ದಂಥದ್ದು. ಒಂದೂವರೆ ಸ್ಪೂನು ಖಾರ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಬೇಕಾದಷ್ಟು ಖಾರ ಹಾಕ್ಕೊಳ್ಳಿ. ಅದರಲ್ಲಿ ಗಮ್ಮಂತ ಇದೆ. ಅಕ್ಕಿ ಆಲ್ರೆಡಿ ನೆನೆಸಿಟ್ಟಿದ್ದೆ. ಅದೇ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಬ್ಯಾಚುಲರ್ ಯಾರು ಇದ್ದರೆ ಇಮ್ಮಿಡಿಯೇಟಾಗಿ ಮಾಡ್ಕೊಬೋದು, ಆಟೋಮೆಟಿಕ್ಲಿ ಆಗುತ್ತೆ, ತಲೆ ಬಿಸಿ ಇರೋಲ್ಲ. ಎಲ್ಲ ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಅಕ್ಕಿ ಹಾಕಿದೆ, ಒಂದ್ಸರಿ ಕೂಡಿಸ್ಕೊಂಡು ಈಗ ನೀರು ಚೂರು ಅರಿಶಿನ, ಚೂರು ಕುದಿಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ತುಪ್ಪ, ನಂದಿನಿ ತುಪ್ಪ ಹಾಕಿದ್ದೀನಿ. ಬೇಕಾದ್ರೆ ಹಾಕೊಬೋದು, ಇಲ್ಲದೇ ಇದ್ರೆ ಪರವಾಗಿಲ್ಲ. ಒಂದು ಸಣ್ಣ ತುಂಡು ಬೆಲ್ಲ, ಫೈನಲಿ ಈಗ ಕುದ್ದಿದೆ. ಟೊಮೆಟೊ ಹಣ್ಣು ಮತ್ತು ದಪ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಒಂದು ಕೂಗು, 1/4 ಕೂಗು ಅಥವಾ 2 ಕೂಗು ಕೂಗಿಸ್ಕೊಳ್ಳಿ. ಫೈನಲಿ ಡನ್ ಆಗುತ್ತೆ. ಫೈನಲಿ ರೆಡಿಯಾಗಿದೆ ಬಿಸಿಬೇಳೆಬಾತು ಹೋಟೆಲ್ ಸ್ಟೈಲಲ್ಲಿ. ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಳಿ. ಹೆಚ್ಚಿನ ಕಂಟೆಂಟ್ಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಒಂದು ಸರಿ ತಿರ್ಸಿ. ಈಗ ನೋಡಿ, ನೀರು ಹದವಾಗಿದೆ, ಅಂತ ಗಟ್ಟಿ ಇಲ್ಲ, ಅಂತ ತೆಳುವೂ ಇಲ್ಲ. ರೆಡಿ. ಖಾರ ಬುಂದಿ ಇದ್ದರೆ ಖಾರ ಬುಂದಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿ, ಇಲ್ಲ ಅಂದರೆ ಮೊಸರು ಬಜ್ಜಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರಿ.